ಇವಾಗೇನು ಹೋಗ್ತೀಯೋ ಇಲ್ವೋ? ಅತ್ತೆ ಅಜ್ಜಿ ನೀವಾದರೂ ದಿವ್ಯಂಗೆ ಹೇಳಿ ಪ್ಲೀಸ್, ನಾನು ಮೋಸ್ಗಾರ ಅಲ್ಲ ಅಂತ. ಅವಳ ಪ್ರೀತಿಲಿ ಹುಚ್ಚಾಗಿ ತಪ್ಪು ಮಾಡಿಬಿಟ್ಟೆ. ಇನ್ಮೇಲೆ ಹಾಗೆ ಮಾಡಲ್ಲ. ಇನ್ಮೇಲಿಂದ ನಿಯತ್ತಾಗಿರ್ತೀನಿ ಅಂತ ನೀವಾದರೂ ಹೇಳಿ ಅತ್ತೆ. ಹೋಗೋ ಆಚೆ. ಪ್ಲೀಸ್ ದಿವ್ಯಾ, ಒಂದೇ ಒಂದು ಚಾನ್ಸ್ ಕೊಡು. ನೀನಿಲ್ದ ನನಗೆ ಬದುಕೋಕ್ಕಾಗಲ್ಲ. ನಿನಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ದಿವ್ಯಾ 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 ಬಾಗ್ಲು ತೆಗಿ ದಿವ್ಯಾ. ದಿವ್ಯಾ 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 ಪ್ಲೀಸ್ ಬಾಗ್ಲು ತೆಗಿ ದಿವ್ಯಾ. ದಿವ್ಯಾ ದಿವ್ಯಾ ಪಾಪ ಕಣೆ ಅಳಿಯಂದ್ರು, ಹೋಗಿ ಬಾಗಿಲು ತೆಗಿಯೇ. ಇವಳನ್ನೇನು ಕೇಳ್ತೀರಾತ್ತೆ? ಗಂಡ ಅನ್ನೋದನ್ನು ನೋಡದೆ ಆಚೆ ಹಾಕಿದಾಳೆ. ಮನುಷ್ಯಳ ಇವಳು, ಹೆಣ್ಣಲ್ಲ. ನಿಂತ್ಕೋ. ನೀನು ಬಾಗ್ಲು ತೆಗೆದ್ರೆ ನನ್ನ ಮೇಲಾಣೆ, ಸತ್ಯನ ಮೇಲಾಣೆ. ದಿವ್ಯಾ ಒಂದೇ ಒಂದ್ಸರಿ ಕೂತು ಮಾತಾಡೋಣ ಪ್ಲೀಸ್. ನಮ್ಮ ಪ್ರೀತಿ ನೆನ್ಪು ಮಾಡ್ಕೊ. ಬಾಗ್ಲು ತೆಗಿ ದಿವ್ಯಾ ಪ್ಲೀಸ್. ದಿವ್ಯಾ ದಿವ್ಯಾ ಪ್ಲೀಸ್ ಬಾಗ್ಲು ತೆಗಿ. ಫೋನ್ ಎತ್ತಿ ಅದೇನು ಅಂತ ಕೇಳ. ಏನು ಯೋಚನೆ ಮಾಡ್ತಿದ್ಯಾ? ಮಾತಾಡೋ. ಭಯ ಆಗ್ತಾ ಇದೆ ಕಣೋ. ಅವಳೇನೋ ನನ್ನ ಜೊತೆ ಬರೋಕ್ಕೆ ರೆಡಿ ಇದ್ಲು, ಆದರೆ ನಾನು ವಾಪಸ್ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ನಲ್ಲ. ಅದು ಒಳ್ಳೇದೇ ಅಲ್ವೇನೋ? ನೀನೇನು ತಪ್ಪು ಮಾಡಿಲ್ಲ, ಧೈರ್ಯವಾಗಿ ಮಾತಾಡು. ಎತ್ತೋ. ಹಾಯ್ ರಾಕಿ. ರಿತು. ನಮ್ಮ ಹುಡುಗನಿಗೆ ಬೆಳೆದಿಂಗಳೆ ಬಾಳೆ ಕಾಲು ಬಂದಿದೆ. ಸುಮ್ಮನೆ ನಾವಿಲ್ಲೇ ಇದ್ರೆ ಅವನಿಗೆ ಡಿಸ್ಟರ್ಬ್ ಆಗುತ್ತೆ. ಸರ್ ನಾವು ಹೋಗ್ತೀವಿ, ನೀವು ನಿಮ್ಮ ಸವಾರದಿಂದ ನಡೆಸ್ಕೊಳ್ಳಿ. ನಡೀರೋ, ಏನು ಮಕ ನೋಡ್ತಾ ಇದ್ದೀರಾ? ನಮ್ಮ ಹುಡುಗಂಗೆ ನಾವಿಲ್ಲಿದ್ರೆ ಮಾತೇ ಬರಲ್ಲ. ರಿತು ಹೇಗಿದ್ಯಾ ರಾಕಿ? ನನಗಂತೂ ಯಾವಾಗ ನಿನ್ನ ಜೊತೆ ಮಾತಾಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಗೊತ್ತಾ. ಸುಮ್ಮನಿರೋ ರಿತು, ನಿನಗೆ ನಾನು ನಿನ್ನ ವಾಪಸ್ ಕಳಿಸ್ತೀನಿ ಅಂತ ಬೇಜಾರು ತಾನೆ? ಒಂದ್ಸಲ ಬೇಜಾರಾಗಿತ್ತು, ಆದರೆ ನನ್ನ ಹುಡುಗ ಬುದ್ಧಿ ಇರೋನು. ಅವನು ಏನೇ ಮಾಡಿದ್ರೂ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋ ನಂಬಿಕೆ ನನಗಿತ್ತು. ಸಾರಿ ರಿತು. ಯಾಕೆ? ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕ? ಸಾರಿ ಕೇಳೋ ಪ್ರಮೇಯನ ನೀನು ಯಾವತ್ತೂ ತಂದ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಓವರ್ ಕಾನ್ಫಿಡೆನ್ಸು. ಸೊ ವಾಟ್? ನನ್ನ ಹುಡುಗ ಅಂದರೆ ಕಮ್ಮಿ ಅಂತ ಅಂದ್ಕೊಂಡಿದ್ಯಾ? ಜಾಸ್ತಿ ಡೌ ಮಾಡಬೇಡ. ನೀವಪ್ಪ ನಿನ್ನ ಫೋನ್ ವಾಪಸ್ ಕೊಟ್ಬಿಟ್ರಾ? ಕೊಟ್ಟರು. ಅವ್ರಿಗೆ ಬೇಕಾಗಿರೋದು ನನ್ನ ಸಂತೋಷ ಅಷ್ಟೇ ರಾಕಿ. ಅವ್ರು ಸಿಟ್ಟಲ್ಲಿ ಬೈಯೋದು ಕೂಡ ನಾನು ಚೆನ್ನಾಗಿರಬೇಕು ಅಂತ. ಅಪ್ಪ ನನ್ನ ತುಂಬ ಪ್ರೀತಿಸ್ತಾರೆ ರಾಕಿ. ಅವರನ್ನೇ ಬಿಟ್ಟು ನಾನು ಹೊರಟ್ಬಿಟ್ಟಿದ್ನಲ್ಲ. ನೀನು ಇಲ್ಲಿಗೆ ವಾಪಸ್ ಕಳಿಸಿ ಒಳ್ಳೆ ಕೆಲಸನೇ ಮಾಡಿದೆ. ಅಪ್ಪ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ರೀತು. ಅದು ಕಳ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗೋದು. ಬಹುಶಃ ನಾನು ವಾಪಸ್ ಬಂದಿಲ್ಲ ಅಂದಿದ್ದಿದ್ರೆ ಅಪ್ಪನ್ನ, ಈ ಮನೇನ
ಎಲ್ಲನೂ ಕಳ್ಕೊತಿದ್ದೆ ರಾಖಿ. ಆದರೆ ಈಗ ನೋಡು, ನನಗೆ ಮನೆಯವರು ಇದ್ದಾರೆ, ನೀನು ಇದೆಯಾ. ಸಖತ್ತಾಗೆ ಪ್ಲಾನ್ ಮಾಡಿದ್ಯಾ ಬಿಡು. ಪ್ಲ್ಯಾನಾ? ನಾನಾ? ಅಲ್ವಾ ಮತ್ತೆ, ನಿಮ್ಮ ಮಗಳಿಗಿಂತ ನಾನೇ ಒಳ್ಳೆಯವನು ಅಂತ ತೋರಿಸಿ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಯಲ್ಲ. ಈ ಕೋತಿನ ನಿಭಾಯಿಸಕ್ಕೆ ಬರೋದು ಈ ರಾಖಿಗೆ ಮಾತ್ರ ಅಂತ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಿರುತ್ತೆ. ನನ್ನೇ ಕೋತಿ ಅಂತ ಇದೆಯಾ? ಅಂದರೆ ನನ್ನ ಪ್ರೀತಿಯ ಮಂಗೇಶ್ವರಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಅಲ್ಲ, ಈ ಸತ್ಯನ್ಗೆ ಏನೋ ಅರ್ಥ ಆಗ್ತಾ ಇಲ್ವಾ? ಅಥವಾ ಅರ್ಥ ಆದರೂ ಏನೋ ಅರ್ಥ ಆಗಿರೋ ಥರ ಇರ್ತಾಳಲ್ಲ. ಎಷ್ಟೊಂದು ಹಿಂಟ್ ಕೊಟ್ಟಿದ್ದೀನಿ, ಬಾಯಿ ಬಿಟ್ಟು ನಿನ್ನ ಕಂಡ್ರೆ ನನಗೆ ಇಷ್ಟ ಅಂತ ಹೇಳಿದ್ದೀನಿ. ಆದರೂ ಅವಳೇನು ಹೇಳ್ತಾನೆ ಇಲ್ವಲ್ಲ. ನಾನು ಪ್ರಪೋಸ್ ಮಾಡಲಿ ಅಂತ ಏನಾದರೂ ಕಾಯ್ತಾ ಇದ್ದಾಳ? ಹಾಂ, ಇಲ್ಲ 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 ಇಲ್ಲ, ಸತ್ಯ ಆ ಥರ ಹುಡುಗಿ ಅಲ್ಲ. ಏನಿದ್ರು ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ. ಹೇಳಲಿಲ್ಲ ಅಂದರೆ ಅವಳಿಗೇನು ಅರ್ಥ ಆಗಿಲ್ಲ ಅಂತ ಅರ್ಥನಾ? ಏನೋ ಇಲ್ಲ, ಅವಳಿಗೆ ಅರ್ಥ ಆಗೋ ಥರ ಒಂದು ಪ್ರಾಪರ್ ಹಿಂಟ್ ಕೊಡಬೇಕು. ಅವಳು ಕಂಡ್ರೆ ನನಗಿಷ್ಟ ಅಂತ ಆ ಹಿಂಟಲ್ಲೇ ಅವಳಿಗೆ ಗೊತ್ತಾಗಬೇಕು. ಆದರೆ ಏನಂತ ಹಿಂಟ್ ಕೊಡಲಿ? ಹಾಂ, ನವಿಲ್ಗರಿ. ಈ ಹಳೆ ಪಿಕ್ಚರ್ಗಳಲ್ಲೆಲ್ಲ ನವಿಲ್ಗರಿ ಕೊಟ್ಟರೆ ಕನ್ಫರ್ಮ್ ಆಗಿಬಿಡೋದು. ನಾನು ಹಾಗೆ ಮಾಡಿದ್ರೆ ಹಾಯ್ ಬಾವಾ. ಹಾಯ್ ಬಾವಾ. ಹಾಯ್ ರಾಕೇಶ್, ಎಲ್ಲಿಗೆ ಹೊರಟಿದ್ಯಾ? ಲೈಬ್ರರಿಗೆ ಹೊರಟಿದ್ದೆ. ಲೈಬ್ರರಿನಾ? ಬಟ್ ನೀನು ಮನೇಲೇ ಓದ್ಕೋತಾ ಇದ್ದೆ ತಾನೆ? ಹೌದು, ಅದು ಹೊಸ ಪುಸ್ತಕಗಳು ಯಾವುದೂ ತೊಗೊಂಡಿರಲಿಲ್ಲ, ಅದಕ್ಕೆ ಲೈಬ್ರರಿಗೆ ಹೋಗಿ ಓದ್ಕೋತಾ ಇದ್ದೀನಿ. ಹೇಯ್, ಸೂಪರ್ ಕಣ ನೀನು. ಲೈಬ್ರರಿ ಎಲ್ಲಿ ಅಂತ ಹೇಳು, ಬಾ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ಬಾವಾ, ನಾನೇ ಹೋಗ್ತೀನಿ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ತೊಂದರೆನಾ? ತೊಂದರೆ ಏನೂ ಇಲ್ಲ, ಬಾರೋ. ಬೇಡ ಬಾವಾ. ರಾಕಿ, ಏನಾಯ್ತು? ಯಾಕೆ ಈ ಥರ ಮುಜುಗರ ಪಡ್ತಾ ಇದೆಯಾ? ಅಲ್ಲ, ನಿಮಗೆ ನನ್ನ ಮೇಲೇನು ಬೇಜಾರಿಲ್ವಾ? ಬೇಜಾರ? ನಿನ್ನ ಮೇಲ? ಯಾಕೆ? ರಿತು ವಿಚಾರದಲ್ಲಿ. ರಾಕಿ, ಈ ವಯಸ್ಸಲ್ಲಿ ಲವ್ ಮಾಡಿದೆ, ಇನ್ನು ಯಾವಾಗ ಲವ್ ಮಾಡ್ತೀರಾ? ಅಷ್ಟಕ್ಕೂ ನನ್ನ ತಂಗಿ ಆಯ್ಕೆ ಸರಿಯಾಗಿದೆ. ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಇನ್ನು ಯಾಕೋ ಬೇಜಾರು ಮಾಡ್ಕೊಳ್ಳಿ. ನೋಡು ರಾಕಿ, ಒಬ್ಬ ಅಣ್ಣನಾಗಿ ನನ್ನ ತಂಗಿ ಚೆನ್ನಾಗಿರಬೇಕು ಅಂತ ನನಗೆ ಆಸೆ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಭರವಸೆ ಇದೆ. ಅದಕ್ಕಿಂತ ಜಾಸ್ತಿ ನನಗೆ ಏನು ಬೇಕು ಹೇಳು? ಅಷ್ಟಕ್ಕೂ ನೀನು ಸತ್ಯನ್ ತಮ್ಮ ನನ್ನ ತಂಗಿನ ಮದುವೆ ಆಗ್ತಾ ಇರೋದಕ್ಕಿಂತ ಇನ್ನೂ ಖುಷಿ ವಿಷಯ ಏನಿದೆ ಹೇಳು? ನೋಡು ರಾಕಿ, ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ನಾನು ಸತ್ಯ ಯಾವಾಗಲೂ ನಿನ್ನ ರಿತು ಪರ ಇರ್ತೀವಿ. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು ಸೋ ಮಚ್. ನೀನು ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಏನೂ ಬೇಡ. ಆನ್ ದ ವೇ ಕಾಫಿ ಕುಡ್ಕೊಂಡು ನೀನು ಲೈಬ್ರರಿ ಡ್ರಾಪ್ ಮಾಡ್ತೀನಿ, ಬಾ ಬಾ. ಡಾರ್ಲಿಂಗು, ನಿಜ ಹೇಳ್ತಿದ್ದೇನೆ, ಯಾಕೋ ನಮ್ಮ ಹಣೆ ಬರನೇ ಸರಿ ಇಲ್ಲ ಅನಿಸ್ತಿದೆ. ನಾವು ಅಂದ್ಕೊಂಡಿದ್ದು ಒಂದೂ ಆಗ್ತಾಯಿಲ್ಲ. ಯಾವುದಕ್ಕೂ ಜ್ಯೋತಿಷಿ ಅವ್ರನ್ನ ಕನ್ಸಲ್ಟ್ ಮಾಡೋಣ, ನಮ್ಮ ಗ್ರಹಗತಿಗಳ ಬಗ್ಗೆ ವಿಚಾರಿಸೋಣ. ಶಟ್ ಅಪ್ ಸುಹಾಸ್, ಈಡಿಯಟ್ ಥರ ಮಾತಾಡಬೇಡ. ನಾನು
ಲೈಫಲ್ಲಿ ನನಗೆ ಅಟ್ಯಾಚ್ ಆಗಿರೋದು ಅಂದರೆ ಆ ಸತ್ಯ ಅನ್ನೋ ಒಂದೇ ಒಂದು ಗ್ರಹ. ಅದೇ ನನ್ನನ್ನು ಇಷ್ಟೊಂದೆಲ್ಲ ಆಟಾಡಿಸ್ತಾ ಇರೋದು. ಅಲ್ಲ ಡಾರ್ಲಿಂಗು, ಇಷ್ಟು ದಿನ ಅತ್ತೆ ನಮ್ಮ ಸಪೋರ್ಟ್ಗಿದ್ರು. ಈಗ ನೋಡಿದ್ರೆ ಅವರು ಆ ಸತ್ಯ ಪಾರ್ಟಿಗೆ ಸೇರೋ ಥರ ಅನಿಸ್ತಿದೆ. ಅದಕ್ಕೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ. ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಏನು ತಗೋತೀಯ ನೀನು? ಯಾವಾಗ ನೋಡಿದ್ರು ನೆಗೆಟಿವ್ ಥಾಟ್ಸ್. ಮನೆಯಲ್ಲಿ ನೋಡಿದ್ರೆ ಏನೇನೋ ನಡೀತಿದೆ, ಒಂದು ನನ್ನ ಕಂಟ್ರೋಲಲ್ಲಿಲ್ಲ. ಅದನ್ನು ಹೇಗೆ ಟ್ರ್ಯಾಕ್ ಆಗ್ತಾ ಇರೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಮಧ್ಯದಲ್ಲಿ ನಿಂದೇನು ಗೋಳು? ಮನೆಯವರೆಲ್ಲರೂ ಒಂದೇ ಪಾರ್ಟಿಗೆ ಸೇರಿದರೆ ಆಮೇಲೆ ನಮ್ಮಿಬ್ಬರಿಗೂ ಉಳಿಗಾಲ ಇಲ್ಲ ಡಾರ್ಲಿಂಗು. ಅದು ನನಗೂ ಗೊತ್ತಿದೆ. ಅದಕ್ಕೆ ಸೊಲ್ಯೂಷನ್ ಏನು ಅದನ್ನು ಯೋಚನೆ ಮಾಡಿದ್ಯಾ? ಆ ರಿತು ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬಂದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಯವ್ರು ಎಲ್ಲರೂ ಅವಳು ಪರವಾಗಿ ನಿಂತಿದ್ದಾರೆ. ಬುದ್ಧಿ ಇಲ್ವಾ ಇವ್ರಿಗೆ? ಹಾಗಲ್ಲ ಡಾರ್ಲಿಂಗು, ಅದೇನೋ ಹೇಳ್ತಾರಲ್ಲ, ಕುಂಬಾರನಿಗೆ ವರ್ಷ ಅಂತೆ, ದೊನ್ನೆಗೆ 1 ನಿಮಿಷ ಅಂತೆ. ಹಾಗಾಯಿತು ನಮ್ಮ ಪಾಡು. ಸತ್ಯನ ಮನೆಯವರಿಂದ ದೂರ ಇಡಬೇಕು ಅಂತ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ಆ ಸತ್ಯ ನೋಡಿದ್ರೆ ಚುಟ್ಕಿ ಹೊಡೆಯೋಷ್ಟರಲ್ಲೇ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ಅವಳು ಎಂಥ ಪ್ಲೇಯರೇ ಆಗಿರ್ಬೋದು, ಆದರೆ ಈ ಕೀರ್ತನನ ಮುಂದೆ ಅವಳು ಇನ್ನೂ ಬಚ್ಚ. ಮನೆ ಮಾನ ಮರ್ಯಾದೆ ಉಳಿತು ಅನ್ನೋ ಸೆಂಟಿಮೆಂಟಲ್ ಕಾರಣಕ್ಕೆ ಅವ್ರು ಎಲ್ಲರೂ ಆ ಸತ್ಯನ ಪರ ಇದ್ದಾರೆ. ಅದೇ ಇಷ್ಟೆಲ್ಲ ರಾಧಾಂತ ಆಗಿರೋದು ಆ ಸತ್ಯನಿಂದನೇ ಅನ್ನೋದನ್ನು ನಾನು ಪ್ರೂವ್ ಮಾಡಿದ್ರೆ ವಾಹ್, ಸಖತ್ ಐಡಿಯಾ ಡಾರ್ಲಿಂಗು. ಲೆಟ್ಸ್ ಸಿ. ಒಂದು 2 ದಿನ ವೆಯ್ಟ್ ಮಾಡಿ ಆಮೇಲೆ ಈ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ. ಈ ಎಮೋಷ್ನಲ್ ಇಂಟೆನ್ಸಿಟಿ ಎಲ್ಲ ಕಮ್ಮಿ ಆದಮೇಲೆ ನಮ್ಮಮ್ಮನ ಹತ್ರ ಹೋಗಿ ಈ ಸತ್ಯನ ಬಗ್ಗೆ ಒಂದು ಹೊಸ ಕತೆ ಕಟ್ತೀನಿ ವಿತ್ ಅ ನ್ಯೂ ಟ್ವಿಸ್ಟ್. ಆ್ಯಸ್ ಇಟ್ ಈಸ್, ಅಮ್ಮನ್ನ ಸತ್ಯನ ವಿರುದ್ಧ ಎತ್ಕಟ್ಟೋದು ಈ ಕೀರ್ತನಂಗೆ ಈಸಿಯೆಸ್ಟ್ ಜಾಬ್. ಸೂಪರ್ ಡಾರ್ಲಿಂಗು, ಸೂಪರ್. ಸತ್ಯ, ದ ಆ್ಯಕ್ಚುಯಲ್ ಗೇಮ್ ಇಸ್ ಆನ್. ಈ ಹೊಸ ಗೇಮು ಹಳೇ ಗೇಮಿಗಿಂತ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ, ಇಂಟೆನ್ಸ್ ಆಗೂ ಇರುತ್ತೆ. ಗೆಟ್ ರೆಡಿ ಟು ಫೇಸ್ ಇಟ್. ಅಮೂಲ್ ಬೇಬಿ, ಏನಾಯ್ತು? ನೀನೇನೋ ಒದ್ದಾಡ್ತಿರೋ ಹಾಗಿದೆ. ಹಾಗೇನಿಲ್ಲ ಸತ್ಯ, ನೀನು ಓದಕ್ಕೆ ಡಿಸ್ಟರ್ಬ್ ಆಯ್ತಾ? ಸಾರಿ. ನೀನು ಓದ್ಕೋ, ನಾನು ಅಲ್ಲಿ ಕೂತಿರ್ತೀನಿ. ಹಾಂ, ಓಕೆನಾ? ಎಲ್ಲ ಓಕೆ ಸತ್ಯ, ನೀನು ಓದ್ಕೋ, ಪುಸ್ತಕ ನೋಡು, ಪುಸ್ತಕ. ಇದಕ್ಕೆ ನಾ ಸಾಹೇಬ್ರು ಇಷ್ಟೊತ್ತು ಹಾಗೆ ಆಡ್ತಾ ಇದ್ದಿದ್ದು.
ನಾನೇನೋ ನಮ್ಮ ಯಜಮಾನ್ರಿಗೆ ಏನೂ ಗೊತ್ತಾಗಲ್ಲ ಪಾಪಚ್ಚಿ ಅಂದ್ಕೊಂಡಿದ್ದೆ. ಮನಸ್ಸಲ್ಲಿ ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದಾರೆ. ಇರಲಿ, ಮಾಡ್ತೀನಿ. ಅಮೂಲ್ ಬೇಬಿ, ಇಲ್ಲಿ ನೋಡು, ನಾವೆಲ್ ಕರಿ. ಓ ವಾವ್, ಸೂಪರ್ ಸೂಪರ್, ಆಸಮ್. ನೀನಿಟ್ಟಿದ್ದ? ನಾನು ಯಾಕೆ ಇಡ್ಲಿ ಸತ್ಯ? ಅದು ನಿನ್ನ ಪುಸ್ತಕದಲ್ಲಿ. ಅದು ನನ್ನ ಪ್ರಶ್ನೆ. ಇದು ಇಲ್ಲಿಗೆ ಹೇಗೆ ಬಂತು ಅಂತ. ಇಲ್ಲಿಗೆ ಹೇಗೆ ಬಂತು ಅಂದರೆ ನನಗೇನು ಗೊತ್ತು. ಸತ್ಯ, ಇಲ್ಲಿ ನೋಡಿಲಿ, ನವಿಲ್ಗರಿ ಮರಿ ಹಾಕಿದೆ. ಮರಿ ಹಾಕಿದೆ. ಪಾಪ. ಅಮೂಲ್ ಬೇಬಿ, ನವಿಲ್ಗರಿ ಮರಿ ಹಾಕಿದ್ರೆ ನೀನ್ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ಯಾ? ನಾನಾ ಒದ್ದಾಡ್ತಾ ಇರೋದ? ಇಲ್ವಲ್ಲ, ಆರಾಮಾಗಿದ್ದೀನಿ. ನಿಜ ಹೇಳು, ಇದನ್ನ ನೀನೇ ತಾನೇ ನನ್ನ ಪುಸ್ತಕದಲ್ಲಿಟ್ಟಿದ್ದು? ಇಲ್ಲಪ್ಪ, ನಾನಿಟ್ಟಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತು, ಇದನ್ನಿಟ್ಟಿದ್ದು ನೀನೇ ಅಂತ. ಇಲ್ಲ ಸತ್ಯ, ನಾನು ಯಾಕೆ ಬುಕ್ ಏನಿದ್ರ ಅರ್ಥ? ನವಿಲ್ಗರಿ ಮತ್ತೆ ಮರಿ ಹಾಕ್ಬೇಕಾ? ನೀನು ಏನು ಹೇಳ್ತಾ ಇದೆಯಾ ಸತ್ಯ? ನಾನೇನೋ ರೆಡಿ, ನೀನು? ಊರ್ಮಿಳ, ಊಟ ಭಾಳ ಚೆನ್ನಾಗಿತ್ತಮ್ಮ. ಏನು ನಾಲ್ಕು ಐಟಮ್ ಮಾಡಿಬಿಟ್ಟಿದೆಯಲ್ಲ, ಭಾಳ ಚೆನ್ನಾಗಿತ್ತು. ಇದರಲ್ಲಿ ನಂದೇನೂ ಇಲ್ಲ ಬಾಬಾ. ಸತ್ಯ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಒಂದೊಳ್ಳೆ ಅಡುಗೆ ಮಾಡೋಣ ಅಂತ ಹೇಳಿದ್ಲು. ಕೆಲ್ಸಕ್ಕೆ ಸಹಾಯನೂ ಮಾಡಿದ್ಲು. ನಾನು ಬರೀ ಕೈ ಆಡಿಸಿದ್ದಷ್ಟೇ, ಎಲ್ಲನೂ ಮಾಡಿದ್ದು ಸತ್ಯಾನೇ. ಬರೀ ಕೈ ಆಡಿಸಿದ್ದ, ಸೌಟ್ ಆಡಿಸ್ಲಿಲ್ವಾ? ಬಾಬಾ ಹೌದೇನಮ್ಮ ಸತ್ಯ? ಅಯ್ಯೋ ರಾಯ್ರೆ, ಚಿಕ್ಕತ್ತೆ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದಾರೆ. ನನಗೆ ತಿಳಿದಷ್ಟು ನಾನು ಮಾಡಿದೆ ಅಷ್ಟೆ. ಆದರೆ ನಮ್ಮನೆ ಮುಖ್ಯ ಭಟ್ರು ಚಿಕ್ಕತ್ತೆನೆ. ಆದರೂ ನೀವು ಇಷ್ಟೆಲ್ಲ ಕಲ್ತ್ಕೊಂಡು ಮಾಡ್ತಾ ಇದೆಯಲ್ಲ, ಅದೇ ದೊಡ್ಡ ವಿಷಯ. ನೀನು ಮದುವೆಯಾಗಿ ಮನೆಗೆ ಬಂದಾಗ ನಿನ್ನತ್ತೆ ನಿನ್ನ ಬಗ್ಗೆ ಅನುಮಾನ ಪಟ್ಟಿದ್ಲು. ಈಗ ನೋಡು, ಅವಳಿಗೂ ನೀನು ಉತ್ತರ ಕೊಟ್ಬಿಟ್ಟೆ. ಅಯ್ಯೋ ರಾಯ್ರೆ, ಹಾಗೇನೂ ಇಲ್ಲ. ಸೀತಮ್ಮ ಅಷ್ಟು ಹೇಳ್ಕೊಟ್ಟಿದ್ದಕ್ಕೆ ನಾನು ಕಲ್ತ್ಕೊಳ್ಳೋದಕ್ಕಾಗಿತ್ತು. ಅವ್ರು ನನಗೆ ತಿದ್ದಿರಲಿಲ್ಲ ಅಂದಿದ್ದಿದ್ರೆ ನಾನು ಇನ್ನೂ ಹಳೆ ಸತ್ಯ ಆಗೇ ಉಳಿದಿರ್ತಿದ್ದೆ. ನೋಡ್ದೇನೆ ಸೀತಾ, ನಿನ್ನ ಸೊಸೆ ನಿನ್ನ ಬಿಟ್ಕೊಡೋದೇ ಇಲ್ಲ ಅಂತಾಳೆ. ಅಣ್ಣ, ನಿನ್ನ ಹತ್ರ ಇವತ್ತು ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು.
ಯಾವ ವಿಷಯ ಲಕ್ಷ್ಮಣ? ಅದು ನಮ್ಮ ರಿತು ಮದುವೆ ವಿಚಾರ ಅಣ್ಣ. ಅಲ್ಲ ಲಕ್ಷ್ಮಣ, ಈಗಷ್ಟೇ ಅಷ್ಟೊಂದು ಗಲಾಟೆ ಆಗಿದೆ, ಮತ್ತೆ ಮದುವೆ ಅಂತೀಯಲ್ಲ ನೀನು? ಸದ್ಯಕ್ಕೆ ಆ ಯೋಚನೆ ಏನೂ ಬೇಡ, ಎಲ್ಲರ ಮನಸ್ಸು ತಿಳಿಯಾಗಲಿ. ಹೌದು ಅದಕ್ಕೆ ನಾನು ಅದನ್ನು ಹೇಳೋಕ್ಕೆ ಹೊರಟಿದ್ದು. ಅವತ್ತೇನೋ ನಾವು ಆತುರಪಟ್ಟು ರಿತು ಮದುವೆ ಮಾಡೋಕ್ಕೆ ಹೋಗಿ ಪಟ್ಟ ಅವಾಂತರಗಳೇ ಸಾಕು. ನಾವಾಗೇ ರಿತು ಮದುವೆ ವಿಚಾರದಲ್ಲಿ ನುಡುಕಿ ತಪ್ಪು ಮಾಡೋದು ಬೇಡ.